ಒಂದು ಕಾಲದಲ್ಲಿ ಆಳವಾದ ನೀಲಿ ಸಮುದ್ರದ ಹೃದಯಭಾಗದಲ್ಲಿ ಒಂದು ರೋಮಾಂಚಕ ಮತ್ತು ಮಾಂತ್ರಿಕ ಜಗತ್ತು ಅಸ್ತಿತ್ವದಲ್ಲಿತ್ತು. ಅಲ್ಲಿ ಎಲ್ಲ ಆಕಾರಗಳು ಮತ್ತು ಗಾತ್ರಗಳ ಜೀವಿಗಳು ಪರಿಪೂರ್ಣ ಸಾಮರಸ್ಯದಿಂದ ಸಹಬಾಳ್ವೆ ನಡೆಸುತ್ತವೆ. ಅವುಗಳಲ್ಲಿ ಸಾಗರ ಮರುಬಳಕೆದಾರರು ಎಂದು ಕರೆಯಲ್ಪಡುವ ಮೀನುಗಳ ಒಂದು ವಿಶಿಷ್ಟ ಗುಂಪು ಇತ್ತು. ಈ ಮೀನುಗಳು ತಮ್ಮ ಬೆರಗುಗೊಳಿಸುವ ಬಣ್ಣಗಳು ಮತ್ತು ವಿಶಿಷ್ಟ ಮಾದರಿಗಳಿಗೆ ಮಾತ್ರವಲ್ಲದೆ ಸಾಗರದ ಸೂಕ್ಷ್ಮ ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಕಾಪಾಡುವಲ್ಲಿ ತಮ್ಮ ಪ್ರಮುಖ ಪಾತ್ರಕ್ಕಾಗಿ ಅಸಾಮಾನ್ಯವಾಗಿದ್ದವು. ಈ ನೀರೊಳಗಿನ ರಾಮರಾಜ್ಯದಲ್ಲಿ ಫಿನ್ಲಿ ಎಂಬ ಕುತೂಹಲಕಾರಿ ಯುವ ಮೀನು ವಾಸಿಸುತ್ತಿತ್ತು. ಫಿನ್ಲಿ ಸಾಹಸಮಯ ಮತ್ತು ಜಿಜ್ಞಾಸೆಯ ಮೀನುಯಾಗಿದ್ದು ಸಮುದ್ರದಷ್ಟೇ ದೊಡ್ಡ ಹೃದಯವನ್ನು ಹೊಂದಿತ್ತು. ಒಂದು ದಿನ ಹವಳದ ಬಂಡೆಗಳನ್ನು ಅನ್ವೇಷಿಸುವಾಗ ಸ್ಟೆಲ್ಲಾ ಎಂಬ ಬುದ್ಧಿವಂತ ಹಳೆಯ ಸ್ಟಾರ್ಫಿಶ್ ನೇತೃತ್ವದ ಓಷನ್ ರಿಸೈಕ್ಲರ್ಗಳ ಸಭೆಯ ಮೇಲೆ ಫಿನ್ಲೆ ಎಡವಿ ಬಿದ್ದನು. ಸ್ಟೆಲ್ಲಾ ತನ್ನ ಮಿನುಗುವ ಚಿನ್ನದ ವರ್ಣ ಮತ್ತು 5 ಆಕರ್ಷಕವಾದ ತೋಳುಗಳನ್ನು ಹೊಂದಿದ್ದು ಸಾಗರ ಮರುಬಳಕೆ ಮಾಡುವವರ ಮಾತೃಪ್ರಧಾನರಾಗಿದ್ದರು. ಸಾಗರದ ಭವ್ಯವಾದ ಸ್ವರಮೇಳದಲ್ಲಿ ತಮ್ಮ ಗುಂಪು ವಹಿಸಿದ ನಿರ್ಣಾಯಕ ಪಾತ್ರವನ್ನು ಅವರು ಫಿನ್ಲೆಗೆ ವಿವರಿಸಿದರು. ಸಾಗರ ಮರುಬಳಕೆ ಮಾಡುವವರು ಕೆಲವೊಮ್ಮೆ ತಮ್ಮ ಮನೆಯೊಳಗೆ ಬರುವ ಅವಶೇಷಗಳನ್ನು ಸಂಗ್ರಹಿಸಿ ಮರುಬಳಕೆ ಮಾಡುವ ಮೂಲಕ ನೀರನ್ನು ಸ್ವಚ್ಛವಾಗಿಡಲು ಜವಾಬ್ದಾರರಾಗಿದ್ದರು. ಫಿನ್ಲಿಯು ಸ್ಟೆಲ್ಲಾಳ ಕತೆಗಳಿಂದ ಆಕರ್ಷಿತನಾದನು ಮತ್ತು ಒಂದು ಬದಲಾವಣೆಯನ್ನು ಮಾಡಲು ಉತ್ಸುಕನಾಗಿದ್ದ ಓಷನ್ ರೀಸೈಕ್ಲರ್ಗಳನ್ನು ಸೇರಲು ನಿರ್ಧರಿಸಿದನು. ಗುಂಪಿನ ಪ್ರತಿಯೊಬ್ಬ ಸದಸ್ಯರು ಸಮುದ್ರದ ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುವ ನಿರ್ದಿಷ್ಟ ಪ್ರತಿಭೆಯನ್ನು ಹೊಂದಿದ್ದಾರೆ ಎಂದು ಚಿಕ್ಕ ಮೀನು ಕಲಿತಿದೆ. ಚಮತ್ಕಾರಿಕ ಸಮುದ್ರಕುದುರೆಯಾದ ಫ್ಲಿಪ್ ಇತ್ತು, ಇದು ಸಣ್ಣ ಕಸವನ್ನು ಸಂಗ್ರಹಿಸಲು ಹವಳದ ಮೂಲಕ ವೇಗವಾಗಿ ಚಲಿಸಬಲ್ಲದು. ಬಬಲ್ಸ್ ಶಕ್ತಿಯುತ ಪಫರ್ ಫಿಶ್ ತನ್ನನ್ನು ತಾನೇ ಉಬ್ಬಿಕೊಳ್ಳುವ ಮತ್ತು ಮೇಲ್ಮೈಗೆ ದೊಡ್ಡ ಅವಶೇಷಗಳ ತುಂಡುಗಳನ್ನು ನಿಧಾನವಾಗಿ ಸಾಗಿಸುವ ಗಮನಾರ್ಹ ಸಾಮರ್ಥ್ಯವನ್ನು ಹೊಂದಿತ್ತು. ತದನಂತರ ಕೋರಲ್ ಶ್ರದ್ಧೆಯುಳ್ಳ ಏಡಿ ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ನಿಖರವಾಗಿ ವಿಂಗಡಿಸಿದರು. ಒಟ್ಟಿಗೆ ಅವರು ತಡೆಯಲಾಗದ ತಂಡವನ್ನು ರಚಿಸಿದರು, ತಮ್ಮ ನೀರೊಳಗಿನ ಮನೆಯನ್ನು ಪ್ರಾಚೀನವಾಗಿಡಲು ಹಗಲು ರಾತ್ರಿ ಕೆಲಸ ಮಾಡಿದರು. ಸಾಗರ ಮರುಬಳಕೆ ಮಾಡುವವರ ನಡುವಿನ ಏಕತೆ ಮತ್ತು ಸೌಹಾರ್ದತೆಯಿಂದ ಫಿನ್ಲೆ ಆಶ್ಚರ್ಯಚಕಿತರಾದರು. ಅವರ ಕೆಲಸವು ಸಮುದ್ರದ ಸೌಂದರ್ಯವನ್ನು ಕಾಪಾಡುವುದು ಮಾತ್ರವಲ್ಲದೆ ಇತರ ಸಮುದ್ರ ಜೀವಿಗಳ ಮನೆಗಳನ್ನು ರಕ್ಷಿಸುತ್ತದೆ. ಒಂದು ದಿನ ಒಂದು ಚಂಡಮಾರುತವು ಅಪ್ಪಳಿಸಿತು, ಇದು ಶಿಲಾಖಂಡ ರಾಶಿಗಳ ಉಲ್ಬಣವು ಒಮ್ಮೆ ಸ್ಪಷ್ಟವಾದ ನೀರಿನಲ್ಲಿ ಪ್ರವಾಹಕ್ಕೆ ಕಾರಣವಾಯಿತು. ಸಾಗರ ಮರುಬಳಕೆದಾರರು ದಣಿವರಿಯಿಲ್ಲದೆ ಕೆಲಸ ಮಾಡಿದರು, ಸವಾಲನ್ನು ಎದುರಿಸಿದರು. ಫಿನ್ಲಿ ಅವರ ನಿರ್ಣಯದಿಂದ ಪ್ರೇರಿತರಾಗಿ ಶುದ್ಧೀಕರಣದಲ್ಲಿ ಸಹಾಯ ಮಾಡಲು ತಾತ್ಕಾಲಿಕ ಬಲೆಯನ್ನು ರಚಿಸುವಲ್ಲಿ ಯುವ ಮೀನುಗಳ ಗುಂಪನ್ನು ಮುನ್ನಡೆಸಿದರು. ತಮ್ಮ ಅಚ್ಚುಮೆಚ್ಚಿನ ಮನೆಯನ್ನು ಪುನಃಸ್ಥಾಪಿಸಲು ಅವರು ಶ್ರಮಿಸುತ್ತಿರುವಾಗ ಫಿನ್ಲಿ ಪ್ರತಿ ಮೀನು ಎಷ್ಟೇ ಚಿಕ್ಕದಾಗಿದ್ದರೂ ಗಮನಾರ್ಹವಾದ ಪರಿಣಾಮವನ್ನು ಬೀರಬಹುದು ಎಂದು ಅರಿತುಕೊಂಡರು. ಚಂಡಮಾರುತವು ಹಾದುಹೋಯಿತು, ರೂಪಾಂತರಗೊಂಡ ಮತ್ತು ಹೆಚ್ಚು ರೋಮಾಂಚಕ ನೀರೊಳಗಿನ ಪ್ರಪಂಚವನ್ನು ಬಿಟ್ಟುಬಿಟ್ಟಿತು. ಫಿನ್ಲೆಯವರ ಹೊಸ ಶಕ್ತಿ ಮತ್ತು ಉತ್ಸಾಹದಿಂದ ಓಷನ್ ರಿಸೈಕ್ಲರ್ಗಳು ಎಲ್ಲಾ ಸಮುದ್ರ ಜೀವಿಗಳಿಗೆ ಸ್ಫೂರ್ತಿಯ ದಾರಿದೀಪವಾಯಿತು. ಸಾಗರದ ಮರುಬಳಕೆ ಮಾಡುವವರ ಗಮನಾರ್ಹ ಕಾರ್ಯಗಳ ಬಗ್ಗೆ ಪದವು ಸಾಗರದಾದ್ಯಂತ ಹರಡಿತು ಮತ್ತು ಶೀಘ್ರದಲ್ಲೇ ಇತರ ಸಮುದ್ರ ಪ್ರಾಣಿಗಳು ಈ ಕಾರಣಕ್ಕೆ ಸೇರಿಕೊಂಡವು. ನೀರೊಳಗಿನ ಪ್ರಪಂಚದ ಒಂದು ಕಾಲದಲ್ಲಿ ಮರೆಯಾಗಿದ್ದ ಸೌಂದರ್ಯವು ಈಗ ಇನ್ನಷ್ಟು ಪ್ರಕಾಶಮಾನವಾಗಿ ಹೊಳೆಯಿತು. ಅದರ ನಿವಾಸಿಗಳ ಸಾಮೂಹಿಕ ಪ್ರಯತ್ನಗಳಿಗೆ ಧನ್ಯವಾದಗಳು. ಸಾಗರ ಮರುಬಳಕೆದಾರರ ಕಥೆಯು ಒಂದು ದಂತಕಥೆಯಾಯಿತು, ತಲೆಮಾರುಗಳ ಮೂಲಕ ರವಾನಿಸಲಾಗಿದೆ. ಫಿನ್ಲೆ ಈಗ ಮೀನುಗಳ ನಡುವೆ ಗೌರವಾನ್ವಿತ ನಾಯಕ, ಯುವ ಪೀಳಿಗೆಗೆ ತಮ್ಮ ಮನೆಯನ್ನು ನೋಡಿಕೊಳ್ಳಲು ಸ್ಫೂರ್ತಿ ನೀಡುವುದನ್ನು ಮುಂದುವರೆಸಿದರು. ಕಥೆಯ ನೈತಿಕತೆಯು ದೂರದ ಮತ್ತು ವ್ಯಾಪಕವಾಗಿ ಪ್ರತಿಧ್ವನಿಸಿತು. ಪ್ರತಿಯೊಬ್ಬ ವ್ಯಕ್ತಿಯು ಎಷ್ಟೇ ಚಿಕ್ಕದಾದರೂ ಪ್ರಕೃತಿಯ ಸೂಕ್ಷ್ಮ ಸಮತೋಲನವನ್ನು ಕಾಪಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾನೆ. ಆದ್ದರಿಂದ ಆಳವಾದ ನೀಲಿ ಸಮುದ್ರದ ಹೃದಯಭಾಗದಲ್ಲಿ ಸಾಗರದ ಸ್ವರಮೇಳವು ನುಡಿಸುತ್ತದೆ. ಸಾಗರ ಮರುಬಳಕೆದಾರರು ಮತ್ತು ಅವರ ಮಿತ್ರರ ಏಕತೆ, ಸಮರ್ಪಣೆ ಮತ್ತು ಅಚಲವಾದ ಮನೋಭಾವದಿಂದ ಸಂಯೋಜಿಸಲ್ಪಟ್ಟ ಒಂದು ಸಾಮರಸ್ಯದ ಮಧುರ